ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಎಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲಿಗೆ ಬಂದಿತ್ತು ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೆ ನೋಡಿಸ್ತಾ ಇದ್ದೀನಿ. ಫ್ರಂಟ್ ಎಲಿವೇಷನು ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ ನೇಮ್ ಬೋರ್ಡ್ಗೆ ಎಲ್ಲ ರೆಡಿ ಮಾಡಿದ್ದಾರೆ. ಆಲ್ರೆಡಿ ಮನೆ ನಂಬರ್ ಕೂಡ ಹಾಕಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮನೆ ಗೇಟ್ ತೋರಿಸ್ತಾ ಇದ್ದೀನಿ. MS ಗ್ರಿಲ್ಲಲ್ಲಿ ಮಾಡಿದ್ದಾರೆ ನಿಮಗೆ. ಫುಲ್ ಗೇಟ್ ನಿಮಗೆ ಧಾರಾಳವಾಗಿ ಒಂದು ಕಾರು ಹೋಗುತ್ತೆ ನಿಮ್ಗೆ ಒಳಗಡೆ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನಿಮಗೆ ಇಲ್ಲಿ ಫುಲ್ ಪಾರ್ಕಿಂಗ್ ಬರುತ್ತೆ ನಿಮಗೆ. ನೋಡ್ಬೋದು, ಧಾರಾಳವಾಗಿ ನೀವು 2 ಕಾರ್ ನಿಲ್ಲಿಸೋಷ್ಟು ಜಾಗ ಇದೆ. ಫುಲ್ ಪಾರ್ಕಿಂಗು, 2 ಕಾರ್ ಧಾರಾಳವಾಗಿ ನಿಲ್ಲಿಸ್ಕೋಬೋದು ನೀವು. ಮೇಲ್ಗಡೆ ಅಷ್ಟೇ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು ನಿಮಗೆ. ಟೈಲ್ಸ್ ಹಾಕಿದ್ದಾರೆ ನಿಮಗೆ. ಸೈಡ್ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ ನಿಮಗೆ ಸೈಡ್ ಫುಲ್. ಓಕೆ, ಹಾಗೆ ಇಲ್ಲಿ ನಿಮಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮ್ಗೆ ಇಲ್ಲೇ. ಹಾಗೆ ಇಲ್ಲಿ UPS ಪಾಯಿಂಟ್ ವರ್ಕ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬಂದು ನಿಮಗೆ ಸಂಪು ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಬೋರ್ ಕೂಡ ಬಂದಿದೆ. ಹಾಗೆ ಇಲ್ಲಿ ನಿಮಗೆ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ಒಂದ್ಸತಿ. ತುಂಬ ದೊಡ್ಡದಾಗಿದೆ, ಧಾರಾಳವಾಗಿ ನಿಮಗೆ 2 ಕಾರ್ ನಿಲ್ಲಿಸ್ಕೊಬೋದು. ಹಾಗೆ ಇಲ್ಲಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಹಾಗೆ ಕೆಳಗಡೆ ಒಂದು ರೆಸ್ಟ್ ರೂಮ್ ಕೂಡ ಬಂದಿದೆ ನಿಮ್ಗೆ ಇಲ್ಲಿ. ಇದು ಬಂದು ನಿಮಗೆ ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಇನ್ನೊಂಚೂರು ಕೆಲಸ ನಡೀತಾ ಇದೆ, ಅದರಿಂದ ಸಾಮಾನುಗಳು ಅಲ್ಲಲ್ಲೇ ಇದೆ. ಓಕೆ, ಹಂಗಾರೆ ಬನ್ನಿ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮಗೆ ಮೆಟ್ಲು 70 ಗ್ರಾನೈಟ್ ಕೊಟ್ಟಿದ್ದಾರೆ, ಬ್ಲಾಕು. ಹಾಗೆ ವೈಟ್ ಪಟ್ಟಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ, ಜಿಂದಾಲ್ದು ಜೊತೆಲಿ ವುಡನ್ ಕೊಟ್ಟಿದ್ದಾರೆ. ನೋಡ್ಬೋದು ಇಲ್ಲಿ ಸೈಡೆಲ್ಲ ನಿಮಗೆ ವಾಲೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಓಕೆ, ಇದು ಬಂದು ನಾರ್ತ್ ಡೋರ್ ಆಗಿರುತ್ತೆ ನಿಮಗೆ. ಈ ಕಾರಲ್ಲಿ ಬಂದಿದ್ದು ನೋಡ್ಬೋದು. ನಿಮಗೆ ಪಕ್ಕದಲ್ಲಿ ಮನೆ ಬಂದುಬಿಟ್ರೆ ಬೆಳಕಿರಲ್ಲ ಅಂತ ಎಷ್ಟೊಂದು ಜನ ಕೇಳ್ತಾರೆ. ನೋಡಿ, ಬೆಳಕು ಈ ಥರ ಇರುತ್ತೆ. ಯಾಕಂದರೆ ಅವರು ಕೂಡ ನಿಮ್ಗೆ ಸೆಟ್ ಹಾಕ್ಬಿಟ್ಟಿದ್ದಾರೆ. ತುಂಬ ಧಾರಾಳವಾಗಿದೆ ಬೆಳಕು. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಮನೆ ಡೋರ್ ನೋಡಿಸ್ತಿದ್ದೀನಿ, ಬಾಕ್ಲು. ಇದು ಬಂದು ನಿಮಗೆ ಟೀಕ್ ವುಡ್ಡೆಲ್ಲ ಆಗಿರುತ್ತೆ. ಸೂಪರ್ ಆಗಿದೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಹಾಲ್ ಸಿಕ್ಕತ್ತೆ. ನೋಡ್ಬೋದು, POP ಫಾಲ್ಸಲ್ಲಿ 2 ಜೂಮರ್ ಕೂಡ ಹಾಕೋರೆ. ವಿತ್ PVC ಫಾಲ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ ಇದು ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ಗೆ. ಇದು ನಿಮಗೆ ವೆಸ್ಟ್ ಸೈಡ್ ಗೇಟ್ ಆಗಿರೋದ್ರಿಂದ ಕಿಟಕಿ ಕೊಟ್ಟಿದ್ದಾರೆ ದೊಡ್ಡದಾಗಿ ನಿಮಗೆ. ಅಂದರೆ ರೋಡ್ ಸೈಡ್ ಇರೋದ್ರಿಂದ ನಿಮಗೆ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡ್ಬೋದು, ಆ ವಾಲ್ ಮಾತ್ರ ನಿಮಗೆ ರಾಯಲ್ ಪೇಂಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ನಮಗಲ್ಲಿ TV ಯೂನಿಟ್ ಬಂದಿದೆ ನಿಮಗೆ. 2 ಜೂಮರ್ ಕೂಡ ಹಾಕ್ಬಿಟ್ಟವ್ರೆ ನಿಮಗೆ. ಏನಿದ್ರು ಫ್ಯಾನ್ ಹಾಕೋಬೇಕಷ್ಟೇ. TV ಯೂನಿಟ್ ಅಷ್ಟೇ ತುಂಬ ದೊಡ್ಡದಾಗಿದೆ ನಿಮಗೆ. ಆಲ್ಮೋಸ್ಟ್ 90 ಇಂಚಸ್ TV ಮಡಿಕೋಬೋದು, ಧಾರಾಳವಾಗಿ ದೊಡ್ಡದಾಗಿದೆ ನಿಮಗೆ. ಹಾಗೆ ಸೈಡಲ್ಲಿ ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ ನಿಮಗೆ. ವುಡನ್ ವರ್ಕಲ್ಲಿ ನಿಮಗೆ ಸೈಡಲ್ಲಿ ನಿಮ್ಗೆ ಏನನ್ನ ಅಂದರೆ ಬಾಕ್ಸಲ್ಲಿ ಫೋಟೋಸು ಡಿಸೈನ್ಸ್ ಏನಾರು ಮಡಿಕೊಂತೇನಾರು ಮಡಿಕೋಬೋದು ನೀವು. ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ಈ ವಿಡಿಯೋನ ಫುಲ್ ನೋಡಿ. ಫುಲ್ ಲಾಸ್ಟಲ್ಲಿ ಹೇಳಿರ್ತೀನಿ ರೇಟ್ನ. ಯೂಸಲಾಗಿ ಫಸ್ಟಲ್ಲೇ ಹೇಳಿ ಅಂತಾರೆ. ಫಸ್ಟಲ್ಲೇ ಹೇಳಿದ್ರೆ ನೀವು ಫುಲ್ ವಿಡಿಯೋ ನೋಡಿದ್ರೇ ಗೊತ್ತಾಗೋದು ಮನೆಗೆ ರೇಟ್ ಅಂತ ಕೇಳ್ತಾರೆ ಅಂತ. ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ. ಓಕೆ, ಇದಿಷ್ಟು ಹಾಲಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಅಡುಗೆ ಮನೆಗೆ ಬಂದರೆ ನಮಗೆ ಇಲ್ಲಿ ನೋಡ್ಬೋದು, ದೊಡ್ಡದಾಗಿದೆ ಅಡುಗೆ ಮನೆ. ಸತಿ ನೋಡಿಸ್ಬಿಡ್ತೀನಿ.
ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ನಮಗೆ ಇಲ್ಲಿ ದೊಡ್ಡದಾಗಿ ಎಲ್ ಶೇಪಲ್ಲಿ ಅಡುಗೆ ಮನೆ ಬಂದಿದೆ ನಿಮಗೆ. ಓಕೆ, ಎಲ್ಲ ಏನಂತ ಹೇಳ್ಬಿಡ್ತೀನಿ. ಓಕೆ, ಇಲ್ಲಿ ಬಂದರೆ ನಿಮಗೆ ಡೈನಿಂಗ್ ಹಾಲ್ ಬರುತ್ತೆ. ದೊಡ್ಡದಾಗಿ ನಿಮಗೆ ನೋಡ್ಬೋದು, ದೊಡ್ಡದಾಗಿ ಡೈನಿಂಗ್ ಹಾಲ್ ಬರುತ್ತೆ. ಕಮ್ಮಿ ಅಂದರೆ ನಿಮಗೊಂದು 4ರಿಂದ 6 ಜನ ಕೂತ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ ಡೈನಿಂಗ್ ಹಾಲಲ್ಲಿ. ಹಾಗೆ ಇಲ್ಲಿ ಬಂದು ನಮಗೆ ದೇವ್ರ ಮನೆ ಬಂದಿದೆ. ಇದು ಬಂದು ದೇವ್ರ ಮನೆ. ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋಷ್ಟು ಜಾಗ ಇದೆ ನಿಮಗೆ. ಹಾಗೆ ನಿಮಗೆ ಬಾಕ್ಲು ಬಂದ್ಬಿಟ್ಟು ನಿಮಗೆ ಟಫನ್ ಗ್ಲಾಸಲ್ಲಿ ಕೊಟ್ಟವ್ರೆ. ಫುಲ್ಲು ಸೈಡು ವಾಸ್ಕಲ್ಲೆಲ್ಲ ನಿಮಗೆ ಟೀಕ್ ವುಡ್ ಆಗಿದೆ. ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ನಿಮಗೆ ಅಡುಗೆ ಮನೆ ನೋಡ್ಬೋದು. ನಿಮಗೆ ದೊಡ್ಡದಾಗಿ ಸ್ಲ್ಯಾಬ್ ಕಬೋರ್ಡ್ಗಳು ಕೊಟ್ಟಿದ್ದಾರೆ ನಿಮಗೆ. ಫುಲ್ ದೊಡ್ಡದಾಗಿದೆ ನಿಮ್ಗೆ. ಅಡುಗೆ ಮನೆ ಮಾತ್ರ ತುಂಬ ಸ್ಪೇಸಿಯಸ್ ಆಗಿದೆ, ತುಂಬ ದೊಡ್ಡದಾಗಿದೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಸಿಂಕ್ ಬಂದಿದೆ ನಿಮಗೆ. ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ಸ್ಕ್ವಾಡ್ಸಲ್ಲಿ ಮಾಡಿದ್ದಾರೆ ನೋಡಿ, ಪಟ್ಟಿ ಎಲ್ಲ ಮಾಡಿದ್ದಾರೆ. ನಿಮಗೆ ನೀರಿದ್ದರೆ ನಿಮ್ಗೆ ಡೈರೆಕ್ಟಾಗಿ ಇಲ್ಲಿಗೆ ಹೋಗೋ ಥರ ಮಾಡಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ ನಿಮಗೆ. ಇಲ್ಲಿ ಮಿಕ್ಸಿ ಓವನ್ ಏನೇನು ಮಡಿಕೋಬೋದು. ಇಲ್ಲೂ ಅಷ್ಟೇ ನಿಮಗೆ ಮಿಕ್ಸಿ ಓವನ್ ಏನೇನು ಮಡಿಕೋಬೋದು ಇಲ್ಲಿ. ಹಾಗೆ ಇಲ್ಲಿ ನಿಮಗೊಂದು ಪ್ಯಾಂಟ್ರೈನ್ ಕೂಡ ಬಂದಿದೆ ನಿಮಗೆ. ಅಡುಗೆ ಮನೆಯಲ್ಲಂತೂ ತುಂಬ ಸ್ಟೋರೇಜ್ ಇದೆ, ಧಾರಾಳವಾಗಿ ಮಡಿಕೋಬೋದು ನಾವು. ಎಲ್ಲ ಸಾಫ್ಟ್ ಕ್ಲೋಸರ್ಸ್ ನಿಮಗೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ಗಳಿದೆ ನೋಡಿ, ತುಂಬ ಇದೆ ನಿಮಗೆ. ಇಲ್ಲಿಂದ ಹಿಡಿದು ನಿಮ್ಗೆ ಇಲ್ಲಿವರೆಗೆ ಇದೆ ನಿಮಗೆ ಓವರ್ ಹೆಡ್ ಕಬೋರ್ಡ್. ಹಾಗೆ ಈ ಕಡೆ ಬಂದರೆ ನಮಗೊಂದು ಯುಟಿಲಿಟಿ ಕೂಡ ಬಂದಿದೆ ನಿಮಗೆ. ನೋಡ್ಬೋದು ಪಕ್ಕದಲ್ಲಿ ಯಾವುದು ಫ್ಲಾಟ್ ಇದೆ, ಯಾವುದೋ ಆರಾಮಾಗಿ ನಿಮಗೆ ಫ್ರೀ ಆಗಿದೆ. ಇದಕ್ಕೂ ಅಷ್ಟೇ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ನಿಮಗೆ ಸೇಫ್ಟಿ ವೈಸು. ಹಾಗೆ ಇಲ್ಲೇ ಕೆಳಗಡೆ ಒಂದು ರೆಸ್ಟ್ ರೂಮ್ ಇದೆ ನಿಮಗೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ರೆಸ್ಟ್ ರೂಮು. ಓಕೆ, ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಈ ಕಡೆಯಿಂದ ಅಡುಗೆ ಮನೆ ಹೀಗೆ ಕಾಣುತ್ತೆ. ಇದು ಬಂದು ನಿಮಗೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಈ ಕಡೆ ಬಂದರೆ ಹಾಲು. ಓಕೆ, ಬನ್ನಿ ಹಂಗಾದ್ರೆ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಇಲ್ಲೂ ಕೂಡ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ, ಬ್ಲ್ಯಾಕ್ ಕಲರು ವಿತ್ ಪಟ್ಟಿ. ಸೈಡ್ ವಾಲ್ ಕೂಡ ನೋಡ್ಬೋದು ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ನಿಮಗೆ. ಬನ್ನಿ ಮೇಲೆ ಹೋಗೋಣ. ಇಲ್ಲೂ ಅಷ್ಟೇ ನಿಮಗೆ ವೆಟ್ ಸೈಡ್ ಬಂದಿರೋದ್ರಿಂದ ಕಿಟಕಿ ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಹಾಗೆ SS ಸ್ಟೀಲ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸ್ಟೈಡ್ಲಿ ಓಪನ್ ಮಾಡ್ಕೋಬೋದು, ಬೇಕಂದರೆ ಗಾಳಿ ಬೆಳಕೋಗೋಸ್ಕರ ಕೊಟ್ಟಿದ್ದಾರೆ ಇಲ್ಲಿ. ಗಾಡಿ ಮೇಲೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಹೊರಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಸಿಗುತ್ತೆ. ಇಲ್ಲಿ 2 ರೂಮ್ ಇದೆ. ನನ್ನ ರೈಟ್ ಸೈಡ್ ಬಂದ್ಬಿಟ್ಟು ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ನೋಡ್ಬೋದು ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ವೈಟ್ ಆ್ಯಂಡ್ ವೈಟ್ ಡಿಸೆಂಟಾಗಿ ನೀಟಾಗಿ ಪೇಂಟ್ ಮಾಡಿದ್ದಾರೆ. ಕಾಂಬಿನೇಷನ್ನು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ ನಿಮಗೆ. ಅಲ್ಲೆಲ್ಲ ನಿಮಗೆ ವಾರ್ಡ್ರೋಬ್ ಬಂದಿದೆ. ಅಲ್ಲಿ ಇಲ್ಲಿ ಕಿಂಗ್ ಸೈಜ್ ಕಾಟ್ ಬಂದಿದೆ ನೋಡ್ಬೋದು, ದೊಡ್ಡದಾಗಿದೆ. ಇನ್ನೂ ಅಲ್ಲಿ ಪೊಷನ್ ಬರುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತೀನಿ. ಈ ಕಾರ್ನರ್ ಬಂದರೆ ನಿಮಗೆ TV ಯೂನಿಟ್ ಅಷ್ಟೇ ನಿಮ್ಗೆ ದೊಡ್ಡದಾಗಿ ಬಂದಿದೆ ನಿಮಗೆ. ಮೇಲ್ಗಡೆ POP ಫಾಲ್ ಸೀಲಿಂಗು ಅಷ್ಟೇ ಡಿಸೆಂಟಾಗಿ ಮಾಡಿದ್ದಾರೆ. ತುಂಬ ಓವರ್ ಕಾಂಬಿನೇಷನ್ ಏನೂ ಮಾಡಿಲ್ಲ, ವೈಟು ನೀಟಾಗಿ ಡಿಸೆಂಟಾಗಿ ಕೊಟ್ಟಿದ್ದಾರೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬರುತ್ತೆ. ಬೆಡ್ ಸೈಡ್ ಇರೋದ್ರಿಂದ ನಿಮಗೆ ಒಂದು ಬಾಲ್ಕನಿ. ಧಾರಾಳವಾಗಿ ಇಲ್ಲಿ ಒಂದು ಚೇರ್ ಹಾಕೊಂಡು ಕೂತ್ಕೋಬೋದು, 4-5 ಜನ ಆರಾಮಾಗಿ ಕೂತ್ಕೋಬೋದು. ಇಲ್ಲೂ ಅಷ್ಟೇ POC ಫಾಲ್ ಸೀಲಿಂಗ್ ಮಾಡಿದರೆ POP ಕಾಂಬಿನೇಷನ್ ಕೊಟ್ಟೆ ನಿಮಗೆ.
ಇದು ಅಷ್ಟೇ ನೋಡಿ, ಕಿಟಕಿ ತುಂಬ ದೊಡ್ಡದಾಗಿದೆ, ಓಪನ್ ಮಾಡ್ಕೋಬೋದು. ಸಾಯಂಕಾಲ ಹೊತ್ತು ನಿಮಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಮನೆ ಸುತ್ತಮುತ್ತ ಈ ಥರ ಫುಲ್ ಡೆವಲಪ್ಮೆಂಟ್ ಏರಿಯಾ ನಿಮಗಿದು. ಮನೆಗಳು ಇಲ್ಲ, ಇಲ್ಲಿ ಸೈಟು ಇಲ್ಲ, ಮನೆಯೂ ಇಲ್ಲ. ಯಾವುದೋ ಒಂದೊಂದು ಮಾತ್ರ ಬಿಲ್ಡರ್ಸ್ಗಳು ಕಟ್ಟಿ ಮಾಡ್ತಾರೆ ಅಷ್ಟೇ. ಈ ಕಾರ್ನರಿಂದ ನಡೆಸ್ತೀನಿ. ಬನ್ನಿ, ಇಲ್ಲಿ ಹಂಗೆ ನಿಮಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ರೆಸ್ಟ್ ರೂಮ್, ಇದು ಕೂಡ ನಿಮಗೆ ತುಂಬ ದೊಡ್ಡದಾಗಿದೆ. ಇನ್ನೂ ಒಂದು ಕೋಟ್ ಪೇಂಟಿಂಗ್ ಬ್ಯಾಲೆನ್ಸ್ ಇದೆ. ಹಾಗೆ ಬಾತ್ರೂಮ್ ಫಿಟ್ಟಿಂಗು, ಕೊಳಾಯಿ ಫಿಟ್ಟಿಂಗ್ ಬ್ಯಾಲೆನ್ಸ್ ಇದೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೋಡ್ಬೋದು, ಅಲ್ಲಿ ವಿಂಡೋ ಫುಲ್ ದೊಡ್ಡದಾಗಿದೆ. ನಿಮಗೆ ಓಪನ್ ಮಾಡ್ಕೋಬೋದು ವಿಂಡೋನ. ಬೆಳಕಿಗಂತ ನಿಮಗೆ ಧಾರಾಳವಾಗಿ ಸಿಗುತ್ತೆ, ಯಾಕಂದರೆ ಇದು ವೆಟ್ ಸೈಡ್ ಇರೋದ್ರಿಂದ ರೋಡು. ಇದನ್ನು ಅಷ್ಟೇ ನಿಮಗೆ ಈ ಕಡೆ ಬಂದಿರೋದ್ರಿಂದ ಸೌತ್ ಸೈಡು ಧಾರಾಳವಾಗಿ ನಿಮಗೆ ಆರಾಮಾಗಿ ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಗೆ ಈ ಕಡೆ ಬಂದರೆ ನಮಗೆ ಇಲ್ಲೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಇದಕ್ಕೂ ಕೂಡ ಅಷ್ಟೇ ನಿಮಗೆ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ, ನೋಡ್ಬೋದು. ನಿಮಗೆ ಮೇಲ್ಗಡೆ ನೋಡ್ಬೋದು, ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ ನಿಮಗೆ. ಇದು ಅಷ್ಟೇ ನಿಮಗೆ ಕಿಟಕಿಗೆ ಬಂದಿದೆ. ಆ ಕಡೆ ನಿಮಗೆ ಧಾರಾಳವಾಗಿ ಬೆಳಕು ಗಾಳಿ ಇದೆ, ತುಂಬ ಗ್ಯಾಪು ಇದೆ ನಿಮಗೆ, ನೋಡ್ಬೋದು. ಅಲ್ಲಿ ಗ್ಯಾಪ್ ಇದೆ, ಕಿಟಕಿ ಓಪನ್ ಮಾಡಿದ್ದಾರೆ ಆಲ್ರೆಡಿ, ಬೆಳಕು ಗಾಳಿಗೋಸ್ಕರ ಬಿಟ್ಟಿದ್ದಾರೆ. ಇದು ಫುಲ್ ವಾರ್ಡ್ರೋಬು, ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಇದು ಕೂಡ ಇದೆ ನಿಮಗೆ. ಇದು ಈಟ್ ಸೈಡ್ ಬಂದಿದೆ ಕಿಟಕಿ. ಇದನ್ನು ಇಲ್ಲಿ ಇದು ಓಪನ್ ಮಾಡಿದ್ರೆ ನಿಮಗೆ ಇಲ್ಲಿ ರೆಸ್ಟ್ ರೂಮ್ ಇರುತ್ತೆ. ನಮಗೆ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ ಇಲ್ಲಿ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ತುಂಬ ದೊಡ್ಡದಾಗಿದೆ. ರೆಸ್ಟ್ ರೂಮ್ ಇದೆ. ಇದು ಬಂದ್ಬಿಟ್ಟು ನಿಮಗೆ ಚಿಲ್ಡ್ರನ್ ಬೆಡ್ರೂಮಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನೋಡಿ. ಇದು ಕ್ಲೋಸ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ, ಯಾರನ್ನ ವಾರ್ಡ್ರೋಬ್ ಇದೆ ಅನ್ಕೋಬೇಕು ಅಷ್ಟೇ. ನಿಮಗೆ ಇನ್ನೊಂದು ಸತಿ ನೋಡಿಸ್ಕೊಡ್ತೀನಿ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ನಿಮಗೆ. ಓಕೆ, 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು ಇವಾಗ. 3ನೇ ಫ್ಲೋರಲ್ಲೂ ಅಷ್ಟೇ ನೀವು ನೋಡ್ಬೋದು. ಅಲ್ಲಿ ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದಾರೆ. ಪ್ರತಿಯೊಂದು ಜಾಗದಲ್ಲಿ ನಿಮಗೆ ವಿಂಡೋ ಕೊಟ್ಟಿದ್ದಾರೆ ಬೆಳಕೋಸ್ಕರ. ಅದೇ ಮೇಲ್ಗಡೆ ನೋಡ್ಬೋದು, ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಇದು ಕೂಡ ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ ಕಾಂಬಿನೇಷನ್ನು. ಇಲ್ಲೂ ಒಂದು ರೂಮ್ ಬರುತ್ತೆ ನಿಮಗೆ, ಮಾಸ್ಟರ್ ಬೆಡ್ರೂಮು. ಸೇಮ್ ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು, ಇಲ್ಲಾಂದರೆ ನಿಮಗೆ ಗೆಸ್ಟ್ ಬೆಡ್ರೂಮ್ ಅಂತಲೇ ಹೇಳ್ಬೋದು. ಇದು ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ನೋಡಿ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಫುಲ್ ವಾರ್ಡ್ರೋಬ್. ಅಲ್ಲಿನೂ ಪೊಸಿಷನ್ ಬಂದಿಲ್ಲ, ಬರುತ್ತೆ. ಓವರ್ ಹೆಡ್ ಕಬೋರ್ಡು. ಹಾಗೆ ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ಆಗಿದೆ, ನೋಡ್ಬೋದು. ಹಾಗೆ ಸೇಮ್ ಅಲ್ಲಿ ಹೆಂಗೆ ಕೊಟ್ಟಿರೋ ವಿಂಡೋ ಅದೇ ಥರ ಕೊಟ್ಟಿದ್ದಾರೆ. ಬಾಲ್ಕನಿಯಲ್ಲಿ ಬರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಟಿ ವಿ ಯೂನಿಟಿ ಬರುತ್ತೆ ನಿಮಗೆ. ಈ ಕಡೆ ಬಂದರೆ ನಮಗೊಂದು ರೆಸ್ಟ್ ರೂಮ್. ಇದು ಕೂಡ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿದೆ. ಈ ಕಡೆ ಬಂದರೆ ನಿಮಗೆ ಬಾಲ್ಕನಿ ಕೂಡ ಬಂದಿದೆ, ನೋಡ್ಬೋದು. ಸೇಮ್ ಕೆಳಗಡೆ ಏನು ನೋಡಿದ್ರು ಸೇಮ್ ಅದೇ ಥರ ಇದೆ. ಧಾರಾಳವಾಗಿ ಒಂದು 4 ಜನ 5 ಜನ ಕೂತ್ಕೋಬೋದು ಚೇರ್ ಹಾಕೊಂಡು. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಇದು ಬಂದು ನಿಮಗೆ 3ನೇ ರೂಮ್ ಆಗಿರುತ್ತೆ. ಟೋಟಲ್ 3 ರೂಮ್. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ ಈ ಕಾರ್ನರಿಂದ. ಬನ್ನಿ ಬಾಲ್ಕನಿಗೆ ಹೋಗೋಣ. ಇದು ಬಂದು ನಿಮಗೆ ಆಫ್ ಮೋಲ್ಡೆಡ್ ಬಾಲ್ಕನಿ ಆಯಿತು. ನಾವು ನೋಡ್ಬೋದು
MS ಗ್ರಿಲ್ ಮಾಡಿದ್ದಾರೆ ಸೇಫ್ಟಿ ವೈಸ್ ನಿಮಗೆ. ಮೇಲೂ ಅಷ್ಟೇ KFE ಫಾಲ್ಸಲ್ಲಿ ನೋಡಿ. ಧಾರಾಳವಾಗಿ ನೀವು ಬೆಳಗ್ಗೆ ಹೊತ್ತು ಜಿಮ್ ಮಾಡ್ತೀನಿ ಅಂದರೆ, ಇಲ್ಲಾಂದರೆ ಯೋಗ ಏನೆಲ್ಲ ಮಾಡ್ತೀನಿ ಮಾಡ್ಬೋದು. ಇಲ್ಲಾಂದರೆ ಸಂಜೆ ಹೊತ್ತು ಪಾರ್ಟಿ ದೊಡ್ಡವ್ರು ಯಾರನ್ನ ಇದ್ರೆ ಮನೇಲಿ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು ನೀವು ಧಾರಾಳವಾಗಿ. ಮೇಲ್ಗಡೆ KFE ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ ನೋಡ್ಬೋದು. ಇಲ್ಲಿ ಹಾಗೆ ಪೌಡ್ರ್ ಮಡಿಕೊಂತೀನಿ ಸಣ್ಣದ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ. ಈ ಕರ್ರಲ್ಲಿಂದ ನೋಡಿಸ್ತಾ ಇದ್ದೀನಿ. ಫುಲ್ ಮೋಲ್ಡೆಡ್ ಅಂದರೆ ಸೇಫ್ಟಿ ವೈಸ್ ಮಾಡಿದ್ದಾರೆ. ನಿಮಗೆ ಪಕ್ಕದ ಬಿಲ್ಡಿಂಗ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ನೋಡ್ಬೋದು ತುಂಬ ಗ್ಯಾಪ್ ಇದೆ ನಿಮಗೆ. ಆಲ್ಮೋಸ್ಟ್ 4 ಅಡಿ 5 ಅಡಿ ಗ್ಯಾಪ್ ಇದೆ ನಿಮಗೆ. ಇಲ್ಲಿ ಬಂದರೆ ನಿಮಗೆ ಮೇಲ್ಗಡೆ ಓಪನ್ ಟೆರೇಸ್ ಬರುತ್ತೆ. ಹೋಗೋಣ ನೋಡಿ ಇನ್ನೂ ಸತಿ ಈ ಕರ್ರಲ್ಲಿ ನೋಡಿಸ್ಕೊಡ್ತೀನಿ. ಮೇಲ್ಗಡೆ KFE ಫಾಲ್ಸ್ ಇದೆ, ತುಂಬ ದೊಡ್ಡದಾಗಿದೆ. ಬೇಕಂದರೆ ಏನಿಲ್ಲ, ಸಣ್ಣದಾಗಿ ಇಲ್ಲೊಂದು ಸ್ಕ್ರೀನ್ ಹಾಕೊಂಡ್ಬಿಟ್ರೆ ನೀವು ಆರಾಮಾಗಿ ಇಲ್ಲೊಂದು ರೂಮ್ ಮಾಡ್ಕೋಬೋದು. ಇದು ಹೆಂಗಿರೋ ನೋಡಿ, ಮೇಲ್ಗಡೆ ಓಪನ್ ಟೆರೇಸ್ಗೆ ಕ್ಲೋಸ್ ಮಾಡಿದ್ದಾರೆ. ಬೇಕಂದರೆ ಓಪನ್ ಮಾಡ್ಕೋಬೋದು, ಇಲ್ಲಾಂದರೆ ಕ್ಲೋಸಾಗಿ ಮಾಡ್ಕೋಬೋದು. ನಾವು ಮೇಲೆ ಹೋಗೋಣ ಟಾಪ್ ಫ್ಲೋರ್ಗೆ. ಓಕೆ, ಮೇಲ್ಗಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ ಟಾಪ್ ಫ್ಲೋರು. ಫುಲ್ ನೋಡ್ಬೋದು ನಿಮಗೆ. ಇಲ್ಲಿ ಬಟ್ಟೆ ಒಣಗಾಕೋ ಕಂಬಿ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ 1000 ಲೀಟರ್ ಸಿಂಟ್ಯಾಕ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ವಾಷಿಂಗ್ ಮಿಷಿನ್ ಮಡಿಕೊಂತೀರಂದರೆ ಇಲ್ಲೂ ಕೂಡ ಮಡಿಕೋಬೋದು ನಿಮಗೆ. ನೋಡಿ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ ದೊಡ್ಡದಾಗಿ. ಹೇಳಿಲ್ವ ಅವಳೇ ನಿಮಗೆ ಫುಲ್ ಡೆವಲಪ್ಮೆಂಟ್ ಇದೆ ಅಂತ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ಇದು 20 ಗೆ 30 BDO ಮನೆ ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,82 lakhs ಕೇಳ್ತಾರೆ. ಅಂದರೆ 1,82 ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ, 1,82 lakhs ಕೇಳ್ತಾರೆ, ನೆಗೋಷಿಯಬಲ್ ಆಗಿರುತ್ತೆ. ಈ ವಿಡಿಯೋ ನೋಡಿ ಈ ಮನೆ ಇಷ್ಟ ಆದವರು ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಯರ್ ಬೈ ಸಿಟಿಗೆ ಹತ್ರ, ಒಳ್ಳೆ ಏರಿಯಾ, ನಿಯರ್ ಬೈ ಸಿಟಿಗೆ ಹತ್ರ ಇರೋವಂಥ ಮನೆ ನೋಡ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ. ತುಂಬ ಒಳ್ಳೆ ಮನೆ ಇದು ಕೂಡ ನಿಮಗೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿರೋಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಯಾಕಂದರೆ ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ಅದರಲ್ಲಿ ನಿಮ್ಗೆ ಇಷ್ಟವಾದ ವಿಡಿಯೋ ಮನೆಗಳು ಬಂದರೆ ನೀವು ನೋಡ್ಬೋದು. ಹಾಗೆ ನನ್ನ ನಂಬರ್ ಕಾಲ್ ಮಾಡ್ಬೋದು. ಇದಿಷ್ಟು ನಿಮಗೆ ಈ ವಿಡಿಯೋದಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.